ಪುಟ್ಟರಂಗ ಶೆಟ್ಟಿಯವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ನಮ್ಮ ಉಪ್ಪಾರ ಮಹಾಸಭಾ ಮತ್ತು ಬಗೆಹರ ಉಪ್ಪಾರ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಪಡೆದಿದೆ. 4 ಬಾರಿ ಶಾಸಕರಾಗಿರುವಂಥ ಪುಟ್ಟರಂಗ ಶೆಟ್ಟಿಯವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ACC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ, ವಿರೋಧ ಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿಯವರು, ಮೇಡಮ್ ಅವರಾದಂತಹ ಸೋನಿಯಾ ಗಾಂಧಿಯವರು ಹಾಗೂ ನಮ್ಮ KPCC ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರಲ್ಲಿ ನಾವು ಉಪ್ಪಾರ ಸಮಾಜದ ಎಲ್ಲ ಮುಖಂಡರು ಸೇರಿ ಇವತ್ತು ಏನು ಇಡೀ ರಾಜ್ಯದಲ್ಲಿ ಮತ್ತು ಶ್ರೀನಿವಾಸ ಎಲ್ಲ ರಾಜ್ಯದ ತಾಲೂಕುಗಳು ಎಲ್ಲ ಜಿಲ್ಲೆಯಲ್ಲೂ ಪತ್ರಿಕಾ ಪ್ರಕಟಣೆ ಮಾಡಿ ಈ ಮುಖಾಂತರ ನಿಮ್ಮಗಳ ಮುಖಾಂತರ ACC ಅಧ್ಯಕ್ಷರಿಗೆ ಮತ್ತು KPCC ಅಧ್ಯಕ್ಷರು ಆದಂಥ DK ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರಿಗೆ ಈ ಮೂಲಕ ನಾವು ಬೇಡಿಕೆಯನ್ನು ಕೇಳ್ತಾ ಇರುವಂಥದ್ದು 4 ಬಾರಿ ಶಾಸಕರಾಗಿರುವಂತಹ ಪುಟ್ಟರಂಗ ಶೆಟ್ಟಿಯವರಿಗೆ ನಾವು ಹಿಂದುಳಿದ ವರ್ಗದ ಉಪ್ಪಾರ ಸಮಾಜದ ಶಾಸಕರಾಗಿ 4 ಬಾರಿ ಆಯ್ಕೆಯಾಗಿದ್ದಾರೆ. ಇವತ್ತು ರಾಜ್ಯದಲ್ಲಿ 30 ರಿಂದ 40 ಲಕ್ಷ ಜನಸಂಖ್ಯೆ ಇದೆ. ಇರೋರೊಬ್ಬರು ಏಕೈಕ ಶಾಸಕ ಅಂದರೆ ಪುಟ್ಟರಂಗ ಶೆಟ್ಟಿಯವರು. ಅವ್ರಿಗೂ ನಾವು ಸಚಿವ ಸ್ಥಾನನ ಅದು ಹೋದ ಬಾರಿ ಕಳೆದ ಸಮ್ಮಿಶ್ರ ಸರ್ಕಾರದಲ್ಲಿ ಕೆಲವೇ ತಿಂಗಳು ಸಚಿವರಾಗಿ ಮಾಡಿದರು. ಅದಾದಮೇಲೆ ಅವಕಾಶನೇ ಬರಲಿಲ್ಲ. ಆಗ ಈಗ ಮತ್ತೆ ಅವಕಾಶ ಬಂದು ಈಗ ಕಾಂಗ್ರೆಸ್ ಪಕ್ಷ 136 ಶಾಸಕರ ಆಯ್ಕೆ ಮಾಡಿ ಈಗ ಮೆಜಾರಿಟಿ ಇರೋದ್ರಿಂದ ನಮ್ಮಲ್ಲಿ ಹಿಂದುಳಿದ ಜನಾಂಗದ ಉಪ್ಪಾರ ಜನಾಂಗದಲ್ಲಿ ಏಕೈಕ ಶಾಸಕರಿರುವಂಥ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಈ ಮೂಲಕ ತಮ್ಮೆಲ್ಲರನ್ನು ನಿಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಮತ್ತು ಖರ್ಗೆ ಅವರ ಸಾಹೇಬ್ರನ್ನ ಈ ಮೂಲಕ ಬೇಡಿಕೆಯನ್ನು ನಮ್ಮ ಉಪ್ಪಾರ ಸಮಾಜದಿಂದ ಹಾಗೂ ಶ್ರೀನಿವಾಸ ತಾಲೂಕು ವತಿಯಿಂದ ಬೇಡಿಕೆಯನ್ನು ಇಡ್ತಾ ಇದ್ದೀವಿ.